ನಮಸ್ಕಾರ. ನಾನು ಅಣ್ಣಪ್ಪ ತೋಟಿಗೆ ಅಂತೇಳಿ. ನಾವೆಲ್ಲರೂ ಕೃಷಿ ಕುಟುಂಬದಿಂದ ಬಂದವರು. ಮೊದಲು ಎಲ್ಲರೂ ವಿಚಾರ ಮಾಡೋರು. ಪ್ರತಿಯೊಬ್ಬರ ಮನೆಯಾಗೂ ಆಡು, ಆಕಳು, ಎಮ್ಮೆ ಎಲ್ಲದ್ರ ಇವತ್ತು ಏನ್ ಮಾಡತ್ತೀವಿ ಅಂದ್ರೆ ಆಧುನಿಕತೆ ಬೆನ್ನತ್ತಿ ಎಲ್ಲರೂ ಅವ್ನು ಬಿಟ್ಕೊಟ್ಟ ಮಗ ಇಂಜಿನಿಯರ್ ಆಗ್ಬೇಕು, ಮಗಳು ಡಾಕ್ಟರ್ ಆಗ್ಬೇಕು, ಇನ್ನೇನೋ ಯಾವ್ದೋ ವೃತ್ತಿ ಹೊಂಟಿವು. ಅವ್ರೆಲ್ಲಾರು ಗಳಿಸಿದ ಎಷ್ಟ? ತಿಂಗಳಿಗೆ 40-50 ಸಾವಿರ ರೂಪಾಯಿ. ಅದನ್ನ ಬಿಟ್ಟು ನಾವು ಪ್ರತಿಯೊಬ್ರು 50,000 ತಿಂಗಳ 50,000 ಲಕ್ಷ ಗಳಿಸೋ ಅಂತ ವ್ಯಕ್ತಿ ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ವ್ಯಕ್ತಿನೂ ಅದಾನ. ನಾವ್ ಇವತ್ತು ಏನ್ ಮಾಡ್ಬೇಕಂದ್ರೆ ಮಾರುತಿ ಸರ್ ಪ್ರತಿಯೊಬ್ರು ನನ್ನ ಮಗ ಡಾಕ್ಟರ್ ಆಗೋದು ಬೇಡಪ್ಪ, ಒಳ್ಳೆ ಏನೋ ಒಂದು ಗಳಿಸ್ಬೇಕನ್ನೋ ವ್ಯಕ್ತಿ ಮಗನಲ್ಲಿ ತುಂಬ್ರಿ. ಯಾಕಂದ್ರೆ ನಮ್ಮ ಮೂಲ ಕಾಯಕನೇ ಕೃಷಿ. ಭಾರತ ದೇಶ ಕೃಷಿಯಿಂದನೇ ಬಂದಂತದ್ದು ರಾಷ್ಟ್ರ. ಇವತ್ತು ಎಲ್ಲಾ ದೇಶವು ನಮ್ಮನ್ನು ನೋಡಿ ಬದುಕಬೇಕು. ಆ ರೀತಿ ನಾವೆಲ್ಲರೂ ನಮ್ಮ ಮಕ್ಕಳಿಗೆ ತರಬೇತಿ ಕೊಟ್ಟ ಮಾರುತಿ ನೋಡಿ ಸರ್ ಎಲ್ಲರೂ ಆಗೋಣ ಅಂತ ಆಶಿಸಿ ನಾನು ನನ್ನ ಮಾತುಗಳು ಮುಗಿಸ್ತೇನೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಗ ತರಬೇತಿ ಒಳಗ ಬಹುಶಃ ನಾವು ಇಲ್ಲಿ ಕಲಿಕ್ ಬಂದಿದ್ದು ಗೊಬ್ಬರ ಇದರ ಕುರಿತಾಗಿ ಕೀಟನಾಶಕ ಅಂಗಡಿ ಆಗ್ಲಿ ಅಥವಾ ಗೊಬ್ಬರ ಅಂಗಡಿ ಆಗ್ಲಿ ತರಬೇತಿ. ಬಹುಶಃ ನಮ್ಮ DITC ಒಳಗ ಬಹಳಷ್ಟು ವಿವಿಧ ರೀತಿಯ ತರಬೇತಿಗಳನ್ನ ಹಮ್ಕೊಳ್ತಾ ಇದ್ದಾರೆ. ಅದು ನಮಗೂ ಕೂಡ ಖುಷಿ ವಿಚಾರ ಅಂತ ಹೇಳಿ ನನಗನ್ನಿಸ್ತಾ ಇದೆ. ಯಾಕಂತಂದ್ರ ಇವತ್ತಿನ ಒಂದು ಕ್ಲಾಸು ಕೂಡ ಆ ಒಂದು ವಿಭಿನ್ನತೆ ಒಳಗ ಸಾಕ್ಷಿಯಾಗಿತ್ತು. ಏನಂತಂದ್ರ ಕುರಿ ಮತ್ತು ಆಡು ಸಾಕಾಣಿಕೆ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಿಷಯವನ್ನ, ಅದು ನಮ್ಮ ಕೃಷಿಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಆಗಿರೋದ್ರಿಂದ ಬಹಳಷ್ಟು ನಮಗ ಉಪಯುಕ್ತಕಾರಿ ಅಂತ ಹೇಳಿ ನಮಗ ಅನಿಸ್ತು. ಅದರೊಳಗ ವಿಶೇಷವಾಗಿ ನಮ್ಮ ಭಾಗದಲ್ಲಿನೇ ನಮ್ಮೊಳಗೇನೆ ಒಬ್ಬರಾಗಿರುವಂತಹ ಶ್ರೀ ಮಾರುತಿ ಮರಡಿ ಸರ್ ಅವರು ಒಬ್ರು ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಈ ಒಂದು ಕುರಿ ಸಾಕಾಣಿಕೆಯನ್ನ ಅಂದ್ರ ಬಹುಶಃ ಕುರಿ ಸಾಕಾಣಿಕೆ ಅಂತಂದ್ರೆ ಹಿಂದೊಂದು ಈ ಬಹಳಷ್ಟು ದಿನಗಳ ಹಿಂದೆ ಯಾವ ರೀತಿಯಾಗಿತ್ತು ಅಂತಂದ್ರ ಮೂಗು ಮುರಿತಕ್ಕಂಥ ಕಾಲ. ಅಂದ್ರ ಏನ್ ನೋಡಪ್ಪ ಕುರಿಗಾರ ಹಂಗ ತಿಳ್ಕೊತ ಕುರಿ ಅಂದ್ರ ಕುರಿ ಸಾಕಾಣಿಕೆ ಅಂತಂದ್ರ ಅದೊಂದು ಕಾನ್ಸೆಪ್ಟ್ ಅನ್ನ ಎಲ್ಲಾರು ಒಂದು ದೃಷ್ಟಿಕೋನ ಬೇರೆ ಆಗಿತ್ತು. ಆದ್ರೆ ಅದನ್ನ ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ನಾವು ಮಾಡ್ಬಹುದು. ಬಹುಶಃ ನಾನು ಕೂಡ ಒಬ್ಬ ಪೌಲ್ಟ್ರಿ ಫಾರ್ಮರ್. ಒಂದು 17 ವರ್ಷದಿಂದ ಸುಮಾರು 6,000 ಕೋಳಿದ ಒಂದು ಕೋಳಿ ಫಾರ್ಮ್ ಅನ್ನ ಕಟ್ಟಿ ಇವತ್ತಿನವರೆಗೂ ಕೂಡ ಅದನ್ನ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಬಹುಶಃ ನನ್ಗ ಕೂಡ ಈ ಒಂದು ವಿಷಯ ಕುರಿ ಸಾಕಾಣಿಕೆ ಬಗ್ಗೆ ಸ್ವಲ್ಪ ಒಲವು ಮೂಡಿತು. ಇನ್ನು ಅದರ ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ಅದನ್ನ ನಾವು ನಿಭಾಯಿಸಬೇಕು, ಮಾರ್ಕೆಟಿಂಗ್ ಯಾವ ರೀತಿಯಾಗಿ ತೊಂದರೆಗಳು ಬರ್ತಾ ಇದಾವೆ, ಅವು ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಬೇಕು, ಆಮೇಲೆ ಆ ತಳಿಯ ಆಯ್ಕೆಯನ್ನು ಯಾವ ರೀತಿಯಾಗಿ ಮಾಡ್ಬೇಕು, ಆಮೇಲೆ ಅದಕ್ಕೆ ಆಹಾರ ತಯಾರಿಕೆಯನ್ನು ಹಿಡಿದು A to Z ಇವತ್ತು ನಮ್ಗ ಬಹುಶಃ ಒಂದು ನಾವು ಈ ಒಬ್ರು ತರಬೇತದಾರ ಹತ್ರ ಹೋಗಿ ತರಬೇತಿಯನ್ನು ತೆಗೆದುಕೊಳ್ಳೋದಕ್ಕಿಂತ ಬಹುಶಃ ಸ್ವತಃ ಮಾಡಿ ಅದನ್ನ ಅನುಭವಿಸಿ ಅದರ ಏರುಪೇರುಗಳನ್ನ ಕಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ ಆ ಅನುಭವಗಳನ್ನ ಹಂಚಿಕೊಂಡಿದ್ದು ಬಹುಶಃ ಅದು ತರಬೇತಿ ಅಲ್ಲ. ಬಹುಶಃ ನಮ್ಮನ್ನ ಬಹಳಷ್ಟು ಆ ಕಾರ್ಯದೊಳಗೆ ಅವ್ರ ಒಂದು 50% ನಾವು ಆಲ್ರೆಡಿ ಈಗ ಒಂದು ಕುರಿ ಅಥವಾ ಆಡು ತರಬೇತಿ ಕುರಿತಾಗಿ ನಾವು ಒಂದು ಕಂಡುಕೊಂಡಿದೀವಿ ಅಂತೇಳಿ, ಅಂದ್ರೆ ನಾವು ಮಾಡ್ಲಿಕ್ಕೆ ಯೋಗ್ಯರಾಗಿದ್ದೀವಿ ಅಂತೇಳಿ ನನಗನ್ನಿಸ್ತಾ ಇದೆ. ಇನ್ನು ಅಕಸ್ಮಾತ್ ಆಗಿ ಇದ್ರೊಳಗೆ ನಾವು ಯಾರಾದ್ರೂ 100% ಮಾಡ್ಲೇಬೇಕು, ಒಂದ್ 20 ಅಥವಾ 25 ಕುರಿದು ಅಥವಾ ಒಂದು 50 ಕುರಿದು ಏನಾದ್ರು ಮಾಡ್ಬೇಕು ಅಂತ ಏನಾದ್ರು ಕಾನ್ಸೆಪ್ಟ್ ಇಟ್ಕೊಂಡ್ರೆ ದಯವಿಟ್ಟು ಇನ್ನೂ ನಾವು ಪರಿಪೂರ್ಣ ಆಗ್ಬೇಕು. ಅದನ್ನ ನಮ್ಮ ಮರಡಿ ಸರ್ ಅವ್ರಿಗೆ ಹೋಗಿ ವೈಯಕ್ತಿಕವಾಗಿ ಭೇಟಿ ಆಗೋದ್ರ ಮೂಲಕ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ನಾವು ಇದನ್ನ ಮುಂದುವರಿಸಲಿಕ್ಕೆ ಅಡ್ಡಿ ಇಲ್ಲ. ಮತ್ತು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು, ಯಾಕಂತಂದ್ರೆ ಈಗ ಸ್ವಾವಲಂಬಿ ಜೀವನ ನಡೆಸ್ಬೇಕಂತಂದ್ರೆ ನಾವು ಬರೀ ಇವತ್ತಿನ ದಿವಸ ವಿದ್ಯಾಭ್ಯಾಸ ಮಾಡೋದು, ಯಾರೋ ನೌಕರಿ ಕೊಡ್ತಾರಂತೇಳಿ ಆಸೆ ಪಡೋದಕ್ಕಿಂತ ಯುವಕರು ಈ ಒಂದು ನಿಟ್ಟಿನೊಳಗ ಹೆಜ್ಜೆ ಇಟ್ಟರೆ ಬಹುಶಃ ಮುಂದಿನ ದಿನಮಾನದೊಳಗ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ನಾವು ಸಾಧ್ಯ ಇದೆ ಅಂತೇಳಿ ನಮ್ಮ ಮರಡಿ ಸರ್ ಅವರು ಸ್ವತಃ ಹೇಳಿದ್ರು. 50,000 ರೂಪಾಯಿ ಜಾಬ್ ಅನ್ನ 6 ಲಕ್ಷ ರೂಪಾಯಿ ಪ್ಯಾಕೇಜ್ ಇವತ್ತು ಬಹುಶಃ ನಾವು ಬಹಳಷ್ಟು ಮಕ್ಕಳನ್ನ ವಿದ್ಯಾಭ್ಯಾಸರನ್ನಾಗಿ ಮಾಡಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ 5 ಲಕ್ಷ 6 ಲಕ್ಷ ಪ್ಯಾಕೇಜ್ಗೋಸ್ಕರ ಇವತ್ತು ನಾವು ವೇಟ್ ಮಾಡ್ತಾ ಇದ್ದೀವಿ ಕ್ಯಾಂಪಸ್ ಇಂಟರ್ವ್ಯೂದೊಳಗೆ. ಆದ್ರೆ ಅಂತ ಒಂದು ನೌಕರಿಯನ್ನ ಇವತ್ತು ತ್ಯಾಗ ಮಾಡಿ ಇವತ್ತು ಸ್ವತಃ ಅವರು ಕೂಡ ತಿಂಗಳಿಗೆ ಒಂದು 10 ಲಕ್ಷ ರೂಪಾಯಿವರೆಗೆ 5-6 ಲಕ್ಷ ರೂಪಾಯಿವರೆಗೆ ಇನ್ಕಮ್ ತಿಂಗಳಿಗೆ ಅವ್ರ ಪ್ಯಾಕೇಜ್ ಅನ್ನ ತಗೋತಾ ಇದ್ದಾರೆ. ಆ ಒಂದು ಹಂತಕ್ಕೆ ಅವ್ರು ಬೆಳೆದಿದ್ದಾರೆ. ಬಹುಶಃ ಇದು ಎಲ್ಲರಿಗೂ ಕೂಡ ಮಾದರಿಯಾಗಿರುವಂತದ್ದು. ನಾವು ಕೂಡ ಇದನ್ನ ಸಾಧ್ಯವಿದ್ದಷ್ಟು ಇದರಲ್ಲಿ ಒಂದು ಕೆಲವೊಂದಿಷ್ಟು ಜನ ಆದ್ರೂ ಕೂಡ ಇಂಟ್ರೆಸ್ಟ್ ಇದ್ದವರು ಈ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡು ನಾವು ಕೂಡ ಮುಂದೆ ಸಫಲರಾಗೋಣ ಅಂತ ಹೇಳಿ ಹೇಳ್ತಾ, ಇದುವರೆಗೂ ನಮ್ಗ ಈ ತರಬೇತಿಯನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಮತ್ತು ಸ್ವತಃ ಅನುಭವಗಳು ಆಗಿರ್ತಕ್ಕಂಥ ಎಲ್ಲ ಅನುಭವಗಳನ್ನ ಮುಂದೆ ಯಾವುದೇ ಮುಚ್ಚುಮರೆಯಲ್ಲದೆ ತಮ್ಮ ಕುಟುಂಬದ ಕಷ್ಟವನ್ನು ಮೊದಲುಗೊಂಡು ಎಲ್ಲವನ್ನೂ ಕೂಡ ನಮ್ಮ ಮುಂದೆ ಬಿಚ್ಚಿಟ್ಟು ಇದ್ರೊಳಗೆ ಯಶಸ್ಸನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಬಹುದು ಅಂತಕ್ಕಂಥದ್ದನ್ನ ಸಮಗ್ರ ಮಾಹಿತಿಯನ್ನು ನೀಡಿರ್ತಕ್ಕಂಥ ಮಹಾದೇವ್ ಮರಡಿ ಸರ್ ಅವರಿಗೆ ಮತ್ತೊಂದು ಸಾರಿ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.
ನಮಸ್ಕಾರ. ಇವತ್ತು ಮಾರುತಿ ಮಾಡಿ ಸರ್ ನಮಗೆ ಹಾಡುಗಳ ಬಗ್ಗೆ ಹೇಳಿದ್ದು ಬಹಳ ಒಂದು ಒಳ್ಳೆ ಕ್ಲಾಸ್ ಆತ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ. ಇವತ್ತು ನನ್ನ ಮೊದಲ ಹಾಡಿನ ಜೊತೆ ನಮ್ಮಲ್ಲಿ ಮನೆಯಾಗಿದ್ದದ್ದು ಒಡನಾಟ ಅಂದ್ರ ಸಣ್ಣ ನಮ್ಮ ತಂದೆಯವರಿದ್ದಾಗ ನಮ್ಗೊಂದ್ 2 ಮರಿ ತಂದು ಕೊಟ್ಟಿದ್ರು. ನಾವು ಸ್ಕೂಲ್ನಿಂದ ಬಂದ ಮೇಲೆ ಅವ್ರ ಜೊತೆ ನಮ್ಮ ಜೊತೆ ಮನ್ಯಾಗ ಇರ್ತಿದ್ವು. ಬಟ್ ಏನೋ ಅವಾಗ ನಿಂಗೆ ಔಷಧಿ ಇದ್ದಿದ್ದಿಲ್ಲ. ಅವು ಒಂದ್ ಮರಿ ಫೇಲ್ ಆತ್ರಿ ಅದ್ರೊಳಗಿಂದ. ಅವಾಗಿಂದ ನಾವು ಹಾಡ ಇದ್ರ ಜೊತೆ ನಾವು ಯಾವತ್ತೂ ಅದ್ರ ಸವಾಸಕ್ಕೆ ಯಾವಾಗಲೂ ಅದ್ರ ಮುಂದೆ ಹೋಗ್ಲಿಲ್ಲ. ಬಟ್ ಅದ್ರ ಅಷ್ಟು ದೊಡ್ಡ ಗ್ಯಾಪ್ ಇದ್ ಬಳಕ ಮಾರುತಿ ಮಾಡಿ ಸರ್ ಅದ್ರ ಜೊತೆ ಏನೇನಿದ್ದು ಡಿಮೆರಿಟ್ಸ್ ಅಂದ್ರೆ ಅದ್ರೊಳಗೆ ಏನೇನ್ ತಪ್ಪುಗಳಾಗವು ಅದನ್ನೆಲ್ಲ ಔಷಧಿ ಹೆಂಗೈತಿ ಅದನ್ನ ಇವತ್ತು ಹೇಳಿದ್ರು. ಅಂದ್ರೆ ಇದ್ರ ಅರ್ಥ ನಾವು ಇನ್ನೊಂದ್ಸರಿ ನೆಕ್ಸ್ಟ್ ಇದ್ರೊಳಗ ನಾವು ಹಾಡು ಸಾಕಾಣಿಕೆ ಒಳಗೆ ಹೋಗ್ಲಾಕ ಏನು ಅಡ್ಡಿ ಇಲ್ಲ, ಇಷ್ಟ ಔಷಧಿ ಇದ್ರ. ಆಮೇಲೆ ಇನ್ನೊಂದು ನನಗೆ ಇವತ್ತು ಹೊಸದ ನೋಡ್ಲಕ್ ಸಿಕ್ಕಿದ್ದಂದ್ರ, ನಾವು ಇಷ್ಟು ದಿವಸ ಕ್ಯಾಮ್ರಾ ನೋಡಿದ್ದು ಬಂಗಾರ ಅಂಗಡಿಯಾಗ ಒಂದು ಕ್ಯಾಮ್ರಾ ನೋಡ್ತಿದ್ವಿ ಮೊದಲ. ಅವ್ರು ಬಂಗಾರ ಅಂಗಡಿಯವ್ರು ನೋಡ್ತಿದ್ರು ನಮ್ಮ ಅಂಗಡಿಯಾಗ ಏನ್ ನಡೆದೈತಿ ಅಂತೇಳಿ. ಬಟ್ ಅವ್ರು ಸಾದಾ ಒಂದು ಹಾಡ ಕುರಿ ಸಹಿತ ಅವ್ರು ಇವತ್ತು ಮೊಬೈಲ್ನಾಗ ಕೂತಿರ್ ಕ್ಲಾಸ್ ಹೇಳ್ಕೊತ ತಮ್ಮ ಕುರಿ ದೊಡ್ಡೊಳಗೆ ಏನ್ ನಡೆದೈತಿ ಅದನ್ನ ನೋಡಿದ್ರು. ಅದ್ ನನಗೆ ಇವತ್ತು ಭಾಳ ಇದೊಂದು ಹೊಸ ಕಾನ್ಸೆಪ್ಟ್ ಆಯ್ತು. ಯಾಕಂದ್ರೆ ಪ್ರತಿಯೊಂದು ಆಮೇಲೆ ಅವ್ರು ಇನ್ನೊಂದು ಹೇಳಿದ್ರು ನಾವು ಫ್ಲೈಟ್ಲಿ ಹೋಗಿ ಬನ್ನಿ ಅಂತೇಳಿ. ಒಬ್ರು ಕುರಿ ಮೇಸವ್ರು ಅಥವಾ ಕುರಿ ಸಾಕವ್ರು ಫ್ಲೈಟ್ನಾಗ ಹೋಗಿ ಬರ್ತಾರೋ, ಇದೊಂದು ಹೊಸ ಕಾನ್ಸೆಪ್ಟ್ ಇವತ್ತು ನನಗೆ ಕೇಳಕ್ ಸಿಕ್ಕಿಲ್ಲಿ. ಆಮೇಲೆ ಇದೆಲ್ಲ ಟೋಟಲ್ ಕ್ಲಾಸ್ ಒಳಗೆ ನಮ್ಮ ಸರ್ ಇವತ್ತೊಂದು ಇಂಥ ಒಳ್ಳೆ ಒಂದು ಕ್ಲಾಸ್ ನಮ್ಗೆ ನಡೆಸಿಕೊಟ್ರು ನಮ್ಮ ನಿತಿನ್ ಸರ್, ಅವರಿಗೆ ಧನ್ಯವಾದ. ಯಾಕಂದ್ರೆ ಇದೊಂದು ಬರೀ ಕ್ಲಾಸ್ ಕೇಳಿ ಹೋಗೋಕ್ಕಿಂತನೂ ಇದು ಮುಂದಿನ ನಾವು ಫ್ಯೂಚರ್ಗೆ ಅನುಕೂಲ ಆಗುವಂಥದ್ದು ಒಂದು ಹೊಸ ಕಾನ್ಸೆಪ್ಟ್ ಇವತ್ತು ಬಂತು ನಮಗೂ. ಹೀಗಾಗಿ ಮಾರುತಿ ಸರ್ಗೆ ಮತ್ತು ನಮ್ಮ ನಿತಿನ್ ಸರ್ಗೆ ಧನ್ಯವಾದ.